ಎಲ್ರಿಗೂ ನಮಸ್ಕಾರ. ನಮ್ಮ ರೇವತಿಯವರ ಚಾನಲ್ಗೆ ಸ್ವಾಗತ. ಸೊ ಇವತ್ತು ಮೇಡಮ್ ಅವರು ಸ್ವಲ್ಪ ಬೇಜಾರಾಗಿದ್ದಾರೆ, ಆಮೇಲೆ ಸ್ವಲ್ಪ ಹುಷಾರಿಲ್ಲ, ಅದಕ್ಕೋಸ್ಕರ ಬೋರ್ ಆಗ್ತಿದೆ ಅಂದರು. ಆಯಿತು ಮೂವಿಗೆ ಹೋಗಿ ಬರೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿದ್ವಿ. ಸೊ ನಾನು, ಸ್ನೇಹ, ಹರ್ಷನ ಹೆಂಡತಿ ಮತ್ತು ನಮ್ಮ ಫ್ರೆಂಡು ದರ್ಶನ್ನು ಅವರ ವೈಫು ಎಲ್ಲರೂ ಹೋಗ್ತಾಯಿದ್ವಿ, 6 ಜನ. ಸೊ ಯಾವ ಮೂವಿ ಎಲ್ಲರೂ ಓಹೋ ಆಹಾ ಅಂತಾರ, ಒಂದು ಮೂವಿ ಹಂಗೆ ಇದೆಯಾ ಹಂಗೆ ಏನು ಅಂತ ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದೀವಿ. ಸೊ ಪುಷ್ಪ 2 ಹೋಗ್ತಾ ಇದ್ದೀವಿ. ಪುಷ್ಪ 2 ನೋಡೋಣ. ಬೇಜಾನು ನೆಗೆಟಿವ್ ಬರ್ತಾಯಿದೆ, ಎಲ್ಲ ಕಡೆಯಿಂದ ಬರ್ತಾಯಿದೆ ರಿವ್ಯೂಸು, ಬೋರಿಂಗು, ಡ್ರ್ಯಾಗು, ಅದು ಇದು ಅಂತ. ಹೋಗೊಂದ್ಸಲಿ ನೋಡೋಣ ಹಂಗೆ ಹೀಗೆ ಏನಂತ ನೋಡೋಣ ಅಂತ. ಮೇಡಮ್ ಅವರು ರೆಡಿ ಆಗಿಬಿಟ್ಟಿದ್ದಾರೆ. ಏನು ಅದೇ ಸಂಬಂಧ ಥರ ರೆಡಿ ಆಗ್ಬಿಟ್ಟಿದೆಯಾ? ಹುಷಾರಿಲ್ಲ ಮೇಡಮ್ ಅವ್ರಿಗೆ. ಸೊ PVR ಮಾಮೂಲಿ, ಇನ್ನೆಲ್ಲೂ ಅಲ್ಲ, ನಮಗೆ ಹತ್ರ ಅದೇನೆ ಫೋರಮ್ ಮಾಲ್ಗೆ. ಇವತ್ತು ವಿಕ್ಕಿ ಅವ್ರ ಮೂವಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೋ ಒಂದು ಸ್ವಲ್ಪ ಬೇಜಾರಾಗಿತ್ತು. ಏನು ಬೇಜಾರು ಅಂತ ಯಾವಾಗಾದರೂ ಇನ್ನೊಂದು ಬ್ಲಾಗಲ್ಲಿ ಹೇಳ್ತೀನಿ. ಸೊ ಇವಾಗ ಮೂವಿಗೆ ಹೋಗ್ತಾ ಇದ್ದೀವಿ. ನನ್ನ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸಖತ್ ಹುಷಾರಿಲ್ಲ, ಕೋಲ್ಡ್ ಬೇರೆ, ತಲೆ ದಿಮ್ಮಂತಿದೆ. ಸೊ ವಾಪಸ್ ನಾವು ಪುಷ್ಪಾಗಿ ಬಂದಿದ್ದೀವಿ. ಇಲ್ಲಿಗೆ ನಮಗೆ ಹತ್ರ ಇದು ಒಂದೇ, ಮತ್ತು ಕಾಮಾಗಿರುತ್ತೆ ಅಂತ ಇಲ್ಲಿಗೆ ಪ್ರತಿ ಸಲ ಬಂದಾಗೂ PVR ತೋರಿಸಿ ಅವ್ರಿಗೂ ಬೋರ್ ಆಗ್ತಿರುತ್ತೆ. ಯಾಕಂದರೆ ಇದೇ ಹತ್ರ, ಈಸಿ ಬಂದ್ಬಿಡ್ಬೋದು. ನಮಗೆ ಒಂದು 2 ನಿಮಿಷ, 2-3 ನಿಮಿಷ ಅಷ್ಟೇ ನಮಗೆ, ನಮ್ಮ ಮನೆಯಿಂದ 5-6 ಮಿನಿಟ್ಸ್ ಟ್ರಾಫಿಕ್ ಇದ್ರೆ. ಲಾಸ್ಟ್ ಟೈಮು ಭೈರತಿ ರಣಗಲ್ ಬಂದಿದ್ವಿ, ಅಂದರೆ ಫ್ಯಾಮಿಲಿ ಬಂದಿದ್ವಿ, ನಾವಿಬ್ಬರು, ಇವರ ಅಪ್ಪ ಅಮ್ಮ ಮತ್ತು ನಮ್ಮಮ್ಮ. ಆವಾಗ ಕಾರಲ್ಲಿ ಬಂದಿದ್ದು, ಒಂದು 10 ನಿಮಿಷ ತೊಗೊಳುತ್ತೆ ಅಷ್ಟೇ. ಅದಕ್ಕೆ ಮುಂಚೆ ಹರ್ಷ ಅವ್ರ ಫ್ಯಾಮಿಲಿ, ನಾವು, ಹರ್ಷ ವೈಫು, ಹರ್ಷ, ನಾನು, ಇವಳು ಇದಕ್ಕೆ ಬಂದಿದ್ದು ಬಗೀರಾಗೆ. ಅದೊಂದು ಸಾಕಾಗಿತ್ತು. PVR ಲಕ್ಸುರಿ, PVRದು ಲಕ್ಸುರಿ ತೊಗೊಂಡಿದ್ದು ಸಾಕಾಗಿತ್ತು ಅದಂತೂ. ಆ ವಿಡಿಯೋ ಇನ್ನೂ ನೋಡಿಲ್ಲ ಅಂದರೆ ನೋಡಿ, ಚಾನಲಲ್ಲಿದೆ. ನನಗೆ ಹೈಟ್ ಇಟ್ಕೊಳಕ್ಕಾಗ್ತಾಯಿಲ್ಲ, ಮ್ಯಾಚ್ ಮಾಡೋಕ್ಕಾಗ್ತಾಯಿಲ್ಲ ಅವ್ರಿಗೆ. ಹೋಗಿ ಆಗುತ್ತಾ ಕ್ಯಾಮ್ರಾ ಇಟ್ಕೊಂಡು? ಸೊ ಇವಾಗ ಹೋಗ್ತಾ ಇದ್ದೀವಿ ಮೇಲೆ. ಅವ್ರು ಬಂದು ಕಾಯ್ತಾ ಇದ್ದಾರೆ, ಹರ್ಷ ವೈಫು. ಮತ್ತು ದರ್ಶನ್ ಅವ್ರು ಇನ್ನೂ ಬಂದಿಲ್ಲ, ಯಾವುದೋ ಮದುವೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ 2 ಫಿಲಮ್ ನೋಡಾಯಿತು. ಇವಾಗ ಪುಷ್ಪಕ್ಕೆ ಬಂದಿದ್ದೀವಿ. ಟಿಕೆಟ್ಸ್ ಎಷ್ಟು ಕಾಸ್ಟ್ಲಿ ಗೊತ್ತಾ? ಕನ್ನಡ ಮೂವಿ ಆರಾಮಾಗಿ 2 ನೋಡ್ಬೋದು. ಲಿಪ್ಸ್ಟಿಕ್ ಜಾಸ್ತಿ ಅನ್ಕೊಂಬಿಡಿ, ಇದು ಫಿಲ್ಟ್ರು, ಅದಕ್ಕೆ ಜಾಸ್ತಿ ಕಾಣಿಸುತ್ತೆ. ಅದೇ 2 ಮೂವಿಗೆ ಹೋಗ್ಬೋದು ಕನ್ನಡ ಆದರೆ. ತೆಲುಗುದೆಲ್ಲ ಬಟ್ ಅದೂ ಕನ್ನಡದಲ್ಲೂ ಈ ಬ್ಲಾಕ್ ಬಸ್ಟರ್ ಫಿಲಮ್ಗಳು ಬರ್ತಾವಲ್ಲ, ಪ್ಯಾನ್ ಇಂಡಿಯಾ ಕನ್ನಡದ್ದು, ಅವೆಲ್ಲ ಜಾಸ್ತಿ ಇದ್ದೇ ಇರುತ್ತೆ. ನಾರ್ಮಲ್ ಫಿಲಮ್ಗಳೆಲ್ಲ ಕಮ್ಮಿ ಇರುತ್ತೆ. ಏನು ಮಾಡೋಕ್ಕಲ್ಲ, ಜಾಸ್ತಿ ಎಲ್ಲ ಒಂದೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕಲ್ಲ, ಹೇಗಿದೆ ಅಂತ ನೋಡಬೇಕು. ಸೊ ಹರ್ಷ, ಲತಾ ಇಬ್ಬರು ಬಂದು ಕಾಯ್ತಾ ಇದ್ದಾರೆ. ಹಾಯ್ ಲತಾ. ನನಗೂ ಹುಷಾರಿಲ್ಲ. ಹಾಯ್ ಹರ್ಷ ಅವರೇ, ನೀವೇ ಯಾವಾಗ ಬಂದ್ರಿ? ಹೆಂಗೆ ಆನ್ಸರ್ ಮಾಡ್ತಾರೆ ನೋಡಿ. ಅವರಲ್ಲಿ ಬರ್ಗರ್ ತಗೊಳಕ್ಕೆ ಹೋದ್ರು, ವಿಕ್ಕಿನೂ ಹರ್ಷನೂ. ನಾನು KFC ಹತ್ರ ಬಂದ್ವಿ ಏನಾದರೂ ತಿನ್ನೋಣ ಅಂತ. ತಿಂಡಿ ತಿನ್ಕೊಂಡು ಬಂದಿದ್ದೆ, ಗಂಟಲೆಲ್ಲ ಸ್ವಲ್ಪ ನೋವು. ಅದಕ್ಕೆ ಚಿಕನ್ KFC ತುಂಬ ದಿನ ಆಗೋಗಿತ್ತು ತಿಂದು, ಅದಕ್ಕೆ ಪಾಪ ಅವ್ರು ನನಗೋಸ್ಕರ ಕಾಯ್ಕೊಂಡು ತೊಗೊಂಡಿರ್ತಾ ಇದ್ದಾರೆ. ವಿಡಿಯೋ ಮಾಡಿ. ಸೊ ಡಿ ಬಾಸ್ ಅವ್ರು ಬಂದಿದ್ದಾರೆ. ಎಷ್ಟೊತ್ತು ಬೇಕೇನು ಗಾಡಿ ನಿಲ್ಸಿ ಬರೋಕ್ಕೆ? ಸೆಕೆಂಡ್ ಫ್ಲೋರಲ್ಲ ಇದೆ ಸರ್, ಆ ಕಡೆ ಆ ಸೆಕೆಂಡ್ ಫ್ಲೋರ್ ಅಷ್ಟೇ ಇರೋದು. ನಾನು ಮಿಸ್ ಆಗ್ಬಿಟ್ವಿ. ಎಲ್ಲಿ ಕಿಡ್ ಸೆಕ್ಷನ್ ಹೊಟ್ಟೋಗಿದ್ರು, ಅವರೆಲ್ಲ ಥಿಯೇಟ್ರಿಗೆ ಹೋಗ್ಬಿಟ್ರು. ಅಕೌಂಟ್ ಮಾಡ್ತಿರ್ಬೇಕಾದ್ರೆ ವಿಕ್ಕಿ ಫೋನ್ ಮಾಡಿಬಿಟ್ರು, ಯಾವಾಗಲೂ ಲೇಟ್ ಆಗುತ್ತೆ ನೋಡೋಣ, ವೆಯ್ಟ್ ಮಾಡ್ತೀನಿ. ಅದಕ್ಕೂ ಬೈತಾರೆ ಇವಾಗ. ಹಾಯ್ ಅನ್ನು, ಹೇಗಿತ್ತು ಮೂವಿ? ಓಕೆ, ಒನ್ ಟೈಮ್ ನೋಡ್ಬೋದು.
ನೋಡ್ಬೋದಾ? ಚೆನ್ನಾಗಿತ್ತಾ? ಸ್ವಲ್ಪ ಲಾಂಗ್ ಟೈಮ್ ಆಗ್ಲಿಲ್ವಾ? ನಾವು ಎಷ್ಟು ಗಂಟೆಗೆ ಬಂದಿದ್ದು? 1:30 ಒಳಗೆ ಹೋಗಿದ್ದು. ಈಗ ಆಲ್ಮೋಸ್ಟ್ 5:30. ಸಖತ್ ಲಾಂಗ್ ಆಯ್ತಲ್ಲ. ಮಿಗ್ದವರೆಲ್ಲ ವಾಶ್ರೂಮ್ಗೆ ಹೋಗಿದ್ದಾರೆ. ಬಂದ್ಮೇಲೆ ಕೇಳ್ಬೇಕು ಹೆಂಗಿತ್ತು ಮೂವಿ ಅಂತ. ಸೊ ಫೈನಲಿ ಮೂವಿ ನೋಡಿದ್ವಿ, ಪುಷ್ಪ ವಿತ್ ಫ್ರೆಂಡ್ಸ್. ಚೆನ್ನಾಗಿತ್ತು, ಒನ್ ಟೈಮ್ ವಾಚಬಲ್. ಏನನ್ನು ಒನ್ ಟೈಮ್ ಹೆಣ್ಮಕ್ಳಂತೂ ಒನ್ ಟೈಮ್. ಹೆಣ್ಮಕ್ಳಿಗೆ ಈಗ ಲತಾ ಬರ್ತಾ ಇದ್ದಾರೆ, ಅವ್ರನ್ನ ಕೇಳೋಣ ಹೆಂಗಿತ್ತು ಮೂವಿ ಅಂತ. ಹಾಯ್ ಲತಾ, ಹೇಗಿತ್ತು ಮೂವಿ? ಇಷ್ಟ ಆಯ್ತಾ? ಇವ್ರಿಗೆ ಯೂಶಲಿ ಫೈಟಿಂಗು ಅದೆಲ್ಲ ಕಡಿಮೆ, ಜಾಸ್ತಿ ಎಲ್ಲ ನೋಡಲ್ಲ. ಫೈಟಿಂಗ್ಸ್ ಎಲ್ಲ ಫೈಟಿಂಗ್ಸ್ ಎಲ್ಲ ನೋಡಲ್ಲ ಜಾಸ್ತಿ. ಬಟ್ ಫ್ಯಾಮಿಲಿ ಮೂವಿ ಮತ್ತು ಗರ್ಲ್ಸ್ಗೆ ಒಂಥರ ಇಷ್ಟ ಆಗುವಂಥ ಮೂವಿ ಅಲ್ವಾ? ಲಾಸ್ಟಲ್ಲಿ ಕ್ಲೈಮ್ಯಾಕ್ಸ್ ಅಲ್ಲಿ ಒಂಥರ ಇಷ್ಟ ಆಯಿತು. ಸೊ ಇಷ್ಟು ಮೂವಿ ಬಂದು ನೋಡ್ಬೋದು, ನೋಡಿ. ಸೊ ಇವಾಗ ಎಲ್ಲರನ್ನೂ ರಿವ್ಯೂ ಕೇಳೋಣ ಮೂವಿದು. ಅನುದ್ ಕೇಳಿದೆ, ಲತಾದ್ ಕೇಳಿದೆ. ಹೇಳಿ ಹರ್ಷ ಅವರೇ. ತೆಲುಗು ಫಿಲಮ್ ನಂಗೆ ಅರ್ಥ ಆಗಿಲ್ಲ, ಎಕ್ಸ್ಪ್ಲೈನ್ ಮಾಡಿ ಎಲ್ಲ ಅರ್ಥ ಮಾಡಿಸಿದ್ರೆ ಥ್ಯಾಂಕ್ ಯು. ಯಾಕೆ ನೀವು ನೋಡೇ ಇಲ್ವಾ ತೆಲುಗು ಮೂವಿ? ಹೌದಾ? ನಾಲ್ಕು ತೆಲುಗು ರಾದು. ಯಾವ ಊರು ನಿಮ್ಮದು? ಕೋಲಾರು, ಮುಳ್ಬಾಗ್ಲು. ತೆಲುಗು ಬರಲ್ಲ ಅಂದ್ಬಿಟ್ರಲ್ಲ. ಹೇಗಿತ್ತು ವಿಕ್ಕಿ ಅವರೇ? ಸರಿ ಆಯ್ತು, ಹೇಳಿ ಇವಾಗ ಏನಕ್ಕೆ ಓದ್ಕೊಂಡು ಏನೋ ಅರ್ಥ ಮಾಡ್ಕೊಂಡು ಬಂದಿದೀವಿ. ದರ್ಶನ್ ಡಿ ಬಾಸ್. ಅದು ಆಕ್ಚುಲಿ ಫಸ್ಟ್ ಜಪಾನೀಸ್ ಭಾಷೆದು ಕೆಳಗಡೆ ಸಬ್ ಟೈಟಲ್ಸ್ ಹಾಕಿರ್ಲಿಲ್ಲ, ತೆಲುಗು ಹಾಕಿದ್ರು, ಇಂಗ್ಲಿಷಲ್ಲಿ ಹಾಕಿದ್ರು. ಇಲ್ಲಿ ನೋಡಿ, ಇವರು ಜಪಾನೀಸ್ನೇ ಬುಕ್ ಮಾಡ್ಬಿಟ್ಟಿದೀವಿ ಅನ್ಕೊಂಬಿಟ್ರಂತೆ. ಫಸ್ಟ್ 1 to 3 minutes ಅಂತೂ ಬರಲೇ ಇಲ್ಲ ಅಲ್ಲ. ಅದು ತೆಲುಗು ಆಡಿಯನ್ಸ್ ನೋಡೋದು, ಸೊ ಅವ್ರಿಗೆ ಅಂತ ತೆಲುಗು ಆಗ್ತದೆ. ನಮ್ಮ ಕನ್ನಡ ಫಿಲಮ್ ಏನಾದರೂ ತೆಗೆದಾಗ ಕನ್ನಡದಲ್ಲಿ ಆಗ್ತದೆ. ಬಟ್ ನಮ್ಮವರು ಅಲ್ಲ, ಬಟ್ ಓದೋವರೆಗೂ ಅಲ್ಲಿ ಇರಲಿಲ್ಲ, ಅದು ಕಾಣಿಸ್ಲಿಲ್ಲ ಅಷ್ಟು ಅಲ್ವಾ? ನಮ್ದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕನ್ನಡದಲ್ಲಿ ಸ್ವಲ್ಪ ನಾವು ವಿಶಾಲ ಹೃದಯದವರಲ್ಲ, ಇಂಗ್ಲೀಷಲ್ಲೂ ಆಗ್ತೀವಿ, ಕನ್ನಡ ಇಂಗ್ಲೀಷ್ ಎರಡು ಎಲ್ಲರಿಗೂ ಅರ್ಥ ಆಗಿದೆ. ಅವರು ಅದು ಮಿಸ್ ಮಾಡಿದ್ದಾರೆ. ಸೊ ಹೇಗಿತ್ತು ದರ್ಶನ್ ಅವರೇ? ಚೆನ್ನಾಗಿತ್ತಾ? ಚೆನ್ನಾಗಿತ್ತು ಅಂದ್ರೆ ಒನ್ ವರ್ಡಲ್ಲಿ ಹೇಳ್ಬಿಟ್ರೆ ವೇಟಿಂಗ್ ಫಾರ್ 3. ನಮ್ಮ ಡಾಲಿನ ಲಾಸ್ಟಲ್ಲಿ ಹಾಕ್ಬಿಟ್ರು. ಹೌದು. ಭೈರತಿ ರಣಗಲ್ಲು, ಬಗೀರಾಟು ಆ್ಯಕ್ಚುಲಿ ಚೆನ್ನಾಗಿ ನಡೀತಿದೆ. ಇನ್ನೊಂದು ನಿಮ್ಮ ಹೇಳಿ ಹಾನೆಸ್ಟ್ ರಿವ್ಯೂ. ಫಿಲಮ್ ಚೆನ್ನಾಗಿದೆ, ಒಂದ್ಸಲಿ ನೋಡ್ಬೋದು. ಸೊ ಡಮಾಲ್ ಡಿಮಿಲ್ ಧಮಾಕ ನೋಡ್ಬೇಕು ಅಂದ್ರೆ ಬರ್ಬೋದು. ಇಲ್ಲ ಸೈಲೆಂಟ್ ಫಿಲಮ್ಗಳು ನೋಡ್ಬೇಕು, ಆ ಥರದ್ದೆಲ್ಲ ಇಷ್ಟ ಆಗಲ್ಲ ಫೈಟ್ಗಳು ಅಂದ್ರೆ ಬರಕ್ ಹೋಗ್ಬೇಡಿ. ಆಮೇಲೆ 3 hour ಕುತ್ಕೊಬೇಕು. ಸೊ ನಾವು ಬಂದಿದ್ದು 1:30ಗೆ, ಆಚೆ ಬಂದಿರೋದು 5:30ಗೆ. ಚೆನ್ನಾಗಿತ್ತು. ಸೊ ಅಸಹ್ಯವಾಗೇನಿಲ್ಲ, ಚೆನ್ನಾಗಿದೆ. ಸೊ ಏನು ಮಾಡೋಕ್ಕಲ್ಲ, ಫ್ಯಾನ್ ವಾರ್ಗಳು ನಡೀತಾ ಇರೋದ್ರಿಂದ ಎಲ್ಲ ಫಿಲಮ್ಗಳಿಗೂ ಎಫೆಕ್ಟ್ ಆಗುತ್ತೆ. ನಮ್ಮ ಕನ್ನಡದಲ್ಲೂ ಅದೇ ಆಗ್ಬಿಟ್ಟಿದೆ. ಫ್ಯಾನ್ ವಾರಿಂದ ಪಾಪ ಒಂದು ಫಿಲಮ್ನ ಹಾಳು ಮಾಡಿಬಿಟ್ರು. ಯಾವುದು? OTT ಬಂದ್ಮೇಲೆ ನೋಡಿದ್ವಿ, ಚೆನ್ನಾಗಿತ್ತು, ಖರಾಬ್ ಆಗಿರ್ಲಿಲ್ಲ. ಹೌದು ಚೆನ್ನಾಗಿತ್ತು, ಸ್ವಲ್ಪ ಚೆನ್ನಾಗಿಲ್ಲ, ಬಟ್ ಖರಾಬ್ ಆಗಿರ್ಲಿಲ್ಲ. ನೋಡೋವಂಥ ಫಿಲಮ್ ಯಾವುದೂ ಕೂಡ ಒನ್ ಟೈಮ್ ವಾಚಬಲ್. ಯಾವ ಫಿಲಮ್ ಅಂತ ಕಮೆಂಟ್ ಮಾಡಿ. ನಮ್ಮ ಕನ್ನಡದ ಒಂದು ಫಿಲಮ್ ಹಾಳು ಮಾಡ್ಬಿಟ್ರಿಗೆ. ಹೌದು, ಎಮ್ಮಿಂದ ಸ್ಟಾರ್ಟ್ ಆಗುತ್ತೆ ಅದು. ಹರ್ಷ ಅವರೇ ಹೇಳಿ. ಎಂಟರ್ಟೈನ್ಮೆಂಟ್ ಏನು ತಲೆ ಬಿಟ್ರೆ ಅಲ್ಲು ಅರ್ಜುನ್ ಕ್ಯೂಟ್ ಆಗಿದ್ರು. ಇಲ್ಲ, ನಂಗೆ ಕ್ಯೂಟ್ ಅನ್ಸುತ್ತೆ. ಬಟ್ ಲಾಜಿಕ್ ಎಲ್ಲ ನೋಡಕ್ ಹೋಗ್ಬಾರ್ದು. ಸ್ಟೋರಿ ಅಂತ ಲಾಜಿಕ್ಕು ಹಂಗೆಲ್ಲ ಇರ್ತಾನ, ಹಿಂಗೆಲ್ಲ ಮಾಡ್ತಾನ ಅಂತೆಲ್ಲ ನೋಡಬಾರ್ದು ಯಾವುದೇ ಫಿಲಮ್ ಆಗಲಿ. ಆಮೇಲೆ ನಾನು ಇನ್ನೊಂದು ಸ್ವಲ್ಪ ರಿವ್ಯೂ ನೋಡಿದೆ, ಸೆಕೆಂಡ್ ಹಾಫಲ್ಲಿ ನಿದ್ದೆ ಬಂದ್ಬಿಡುತ್ತೆ ಅಂತೆಲ್ಲ ಹಾಕಿದ್ದಾರೆ. ಹಂಗೆಲ್ಲ ಏನೂ ಇಲ್ಲ. ಸೆಕೆಂಡ್ ಹಾಫ್ ಫಾಸ್ಟ್ ಹೌದು, ಯಾರೋ ಸೆಕೆಂಡ್ ಹಾಫ್ ಎಲ್ಲ ಮಿಕ್ಸ್ ಆಗಿ. ರಶ್ಮಿಕಾ ಮಂದಣ್ಣಗೆ ಬೇಕಂತಾನೆ ಆ ಥರ ಆ್ಯಕ್ಟಿಂಗ್ ಕೊಡ್ತಾರೋ ಏನೋ ಗೊತ್ತಿಲ್ಲ, ಸ್ವಲ್ಪ ಕ್ರಿಂಜ್ ಥರ ಇತ್ತು. ಆಮೇಲೆ 1-2 ಸಾಂಗ್ ಕಟ್ ಮಾಡಿದರೆ ಆ ಮುಂದೆ ಚೆನ್ನಾಗಿರೋದು, ಸ್ವಲ್ಪ ಕಮ್ಮಿ ಆಗಿರೋದು. ಹೆಂಗಿತ್ತು? ಒಂದಷ್ಟು ಹೇಳೋದು. ಸರಿ, ದರ್ಶನ್ ಅವ್ರು ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಚೆನ್ನಾಗಿತ್ತು ಅಂತ ಮುಗಿಸ್ಬಿಟ್ರು. ಇನ್ನೊಂದು ಥರ್ಡ್ ಪಾರ್ಟಿ ವೆಯ್ಟ್ ಮಾಡ್ತಾ ಇದ್ದೀವಿ. ನಾವು ವೆಯ್ಟ್ ಮಾಡಿ ಇರಲಿಲ್ಲ, ಇಲ್ಲೇ ಮುಗಿಸ್ಬೋದಾಗಿತ್ತು, ಸುಮ್ಮನೆ ಇಟ್ಟವ್ರೆ. ಇರಲಿ, ಏನೋ ಹೊಸ ಕಂಟೆಂಟ್ ಹಾಕ್ತಾರೆ ನೆಕ್ಸ್ಟು. ಕರೆಕ್ಟ್, ಅವ್ರು ಮಿನಿ ಅಲ್ಲು ಅರ್ಜುನ್. ಇದಾಗಿತ್ತು ಇವತ್ತಿನ ಮೂವಿ ರಿವ್ಯೂ. ಎಲ್ಲ ಫ್ರೆಂಡ್ಸ್ ಎಲ್ಲ ಬಂದಿದ್ವಿ, ಚೆನ್ನಾಗಿತ್ತು ಒಂಥರ. ಸೊ ನನ್ನ ವ್ಲಾಗ್ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೂ ನನ್ನ ಫಾಲೋ ಮಾಡಿ, ಸ್ನೇಹ ವಿಕ್ರಮ್ ಗೌಡ ವ್ಲಾಗ್ಸ್ ಅಂತ ಇದೆ, ಮತ್ತು ನನ್ನ ಪೇಜ್ ಸ್ನೇಹ ಗೌಡ ಅಂತಿದೆ.
ಫಾಲೋ ಮಾಡಿ. ಥ್ಯಾಂಕ್ ಯು.